ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಶಾಂತಿಕಾ ಬ್ಯೂಟಿ ಆಫ್ ಲೈಫ್. ಇವತ್ತು ಎಗ್ ಕರಿಯನ್ನು ವಿಶೇಷವಾಗಿ ಹೇಗೆ ಮಾಡೋದು ಅಂತ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ತುಂಬ ರುಚಿಯಾಗಿರುತ್ತೆ ಇದು. ಇಲ್ಲಿ ಬೇಕಾಗಿರುವಂಥ ಸಾಮಗ್ರಿಗಳೇನು ಅಂತಂದರೆ 2 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಕಾಳುಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಣ ಮೆಣಸು, ಚಕ್ಕೆ, ಲವಂಗ ಎರಡೆರಡೇ ತೊಗೊಂಡಿದ್ದೀನಿ. ಚಕ್ಕೆ ಲವಂಗ, ಕೊತ್ತಂಬರಿ ಬೀಜ 1 ಸ್ಪೂನ್ ಆಗುವಷ್ಟು, ಹಾಗೆ ಕಾಯಿ ತುರಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಅಚ್ಚ ಖಾರದ ಪುಡಿ ಮತ್ತು ಅರಿಶಿಣದ ಪುಡಿ. ಇವಾಗ ಒಂದು ಬಾಣಲಿನ ಒಲೆ ಮೇಲೆ ಹಾಗೆ ಬಿಸಿ ಮಾಡ್ಕೊಬೇಕು. ಅದಕ್ಕೆ ಒಣಮೆಣಸನ್ನು ಹಾಕಿ ಇದನ್ನು ಹುರ್ಕೊಬೇಕಾಗುತ್ತೆ. ಇಲ್ಲಿ 7ರಿಂದ 8 ಒಣಮೆಣಸಿನ್ಕಾಯಿನ ನಾನು ತೊಗೊಂಡಿದ್ದೇನೆ. ಚೆನ್ನಾಗಿ ಹುರ್ಕೊಬೇಕು. ಅದ್ರ ಜೊತೆಗೆ ಕೊತ್ತಂಬರಿ ಬೀಜ, ಚಕ್ಕೆ ಲವಂಗ ಏನಿದೆಯಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಚೆನ್ನಾಗಿ ಬಣ್ಣ ಬದಲಾಗೋದ್ರವರೆಗೂ ಅದನ್ನು ಹುರ್ಕೊಂಡು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಅದ್ರ ಜೊತೆ ತೆಂಗಿನಕಾಯಿ ತುರಿ ಏನಿದೆಯಲ್ಲ ಅದು ಮತ್ತು ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊನ ಇದರಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಈ ಮೊಟ್ಟೆಯನ್ನು, ಬೇಯಿಸಿರೋ ಮೊಟ್ಟೆಯನ್ನು 4 ಕಡೆ ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಏಕೆಂದರೆ ಇದು ಮಸಾಲೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅಂತ ಅನ್ನೋ ಕಾರಣಕ್ಕೆ. ಈ ಕಡೆ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮೊಟ್ಟೆಯನ್ನು ಹುರ್ಕೊಳ್ಳೋಣ. ಮೊಟ್ಟೆನೂ ಹಾಕಿ ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಅರಿಶಿಣದ ಪುಡಿ ಮತ್ತು ಉಪ್ಪು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಬಣ್ಣ ಬದಲಾಗೋದ್ವರೆಗೂ ಅದನ್ನು ಹುರ್ಕೊಬೇಕಾಗುತ್ತೆ. ಈ ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಬಣ್ಣ ಬದಲಾಗೋದ್ರವರೆಗೂ ನೀವು ಫ್ರೈ ಮಾಡ್ಕೊಬೇಕಾಗುತ್ತೆ. ಏಕೆಂದರೆ ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಕರಿಗೆ ಅಂತಲೇ ಹೇಳ್ಬೋದು. ಇವಾಗ ಅದು ಬಣ್ಣ ಚೇಂಜ್ ಆಗಿದೆ. ನಾನು ಇದನ್ನು ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಬೋದು. ಇಲ್ಲ ಎಣ್ಣೆ ಜಾಸ್ತಿ ಇತ್ತು ಅಂತಂದರೆ ಅದಕ್ಕೇ ನಾವು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಯಾಕೆಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಕರಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಬಣ್ಣ ಬದಲಾಗೋವರೆಗೂ ಚೆನ್ನಾಗಿ ಕರ್ಕೊಬೇಕು ಅದನ್ನು. ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಇವಾಗ ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀರು ನೋಡಿ ನಿಮಗೆ ದಪ್ಪ ಬೇಕು ಅಂದರೆ ದಪ್ಪ ಮಾಡ್ಕೊಳ್ಳಿ, ಸ್ವಲ್ಪ ತೆಳು ಬೇಕು ಅಂತಂದ್ರೂ ಮಾಡ್ಕೊಬೋದು. ಹೇಗೆ ಬೇಕೋ ಹಾಗೆ ಮಾಡ್ಕೊಬೋದು. ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಕುದಿಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಒಂದು ರೌಂಡ್ ಕುದೀತಾ ಇರೋ ಹಾಗೆಯೇ ಕಾಳುಮೆಣಸಿನ ಪುಡಿಯನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾಳುಮೆಣಸಿನ ಪುಡಿ ನಿಮಗೆ ಹೇಗೆ ಖಾರ ಜಾಸ್ತಿ ಬೇಕಾ ಕಡಿಮೆ ಬೇಕಾ ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನೋಡಿ ಒಂದು ಕುದಿ ಬರ್ತಾ ಇದೆ. ಇದೆಲ್ಲ ಚೆನ್ನಾಗಿ ಕುದ್ದ ನಂತರ ಇವಾಗ ನಾವು ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಆ ಮೊಟ್ಟೆಯನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದನ್ನು ಒಂದು 5ರಿಂದ 6 ನಿಮಿಷದ ಕಾಲ ಇದನ್ನು ಕುದಿಸ್ಕೊಳ್ಳಿ. ಏಕೆಂದರೆ ಮೊಟ್ಟೆ ಎಲ್ಲ ಮಸಾಲನೆಲ್ಲ ಅದು ಚೆನ್ನಾಗಿ ಹೀರ್ಕೊಳ್ಳಿ. ಇವಾಗ ನೋಡಿ ಮೊಟ್ಟೆ ಮಸಾಲ ರೆಡಿ ಇದೆ. ಚೆನ್ನಾಗಿ ಅದು ಹೀರ್ಕೊಂಡಿದೆ. ಇವಾಗ ನೋಡಿ ರುಚಿಯಾದ ಮೊಟ್ಟೆ ಕರಿ ತಯಾರಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ. ಇದು ಅನ್ನಕ್ಕೆ, ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡ್ತೀರಾ ಅಂದ್ಕೊತೀನಿ.